ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಚಟ್ನಿ ಹೇಳ್ಕೊಡ್ತೀನಿ. ಅದು ಯಾವುದರದ್ದು ಅಂತಂದರೆ ಸಿಹಿ ಕುಂಬಳಕಾಯಿ ಚಟ್ನಿ. ತುಂಬ ರುಚಿಯಾಗಿರುತ್ತೆ. ಇದನ್ನು ನನಗೆ ನಮ್ಮ ತಂಗಿ ಮಗಳು ವರುಣಳ ಅತ್ತೆ ಹೇಳಿಕೊಟ್ರು. ಅವರು ಕುಂದಾಪುರ ಸೈಡ್ನವರು. ಅವರು ತುಂಬ ತರಹ ಚಟ್ನಿಗಳು, ತಂಬುಳಿಗಳನ್ನು ಮಾಡ್ತಾರೆ. ನಾನು ಅವ್ರಿಗೆ ಫೋನ್ ಮಾಡಿದಾಗ ಅವರು ಇದನ್ನು ಆಮೇಲೆ ತಂಬುಳಿಲಿ ಹೇಗೆ ಚೆನ್ನಾಗಿ ಆಗಬೇಕು ಅಂತ ಒಂದು ಟಿಪ್ಸ್ ಎಲ್ಲ ಕೊಟ್ಟಿದ್ದಾರೆ. ನಾನು ತಂಬುಳಿ ಎಲ್ಲ ಮಾಡ್ತಾ ನೆಕ್ಸ್ಟ್ ಹೇಳ್ತೀನಿ. ಅವರಿಗೆ ತುಂಬ ಥ್ಯಾಂಕ್ಸ್. ಈಗ ನಾವು ಇದನ್ನು ಹುರಿಯೋಕೆ ಇಟ್ಕೋತಾ ಇದ್ದೀನಿ. ಒನ್ ಟೀ ಸ್ಪೂನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ 2 ಬ್ಯಾಡಗಿ, 1 ಗುಂಟೂರು. ಇದನ್ನು ಡ್ರೈ ರೋಸ್ಟ್ ಮಾಡೋಣ. ನನ್ನ ಮೊದಲನೇ ವಿಡಿಯೋದಿಂದ ಈಗಿನ ತನಕ ನೋಡಿಬಿಟ್ಟು ನನಗೆ ಎಂಕರೇಜ್ ಮಾಡಿರೋ ಎಲ್ರಿಗೂ ನನ್ನ ಧನ್ಯವಾದ. ಕಾಮೆಂಟ್ ಸೆಕ್ಷನಲ್ಲಿ ಸಹೃದಯತೆಯಿಂದ ಬರೆದಿರೋ ಎಲ್ರಿಗೂ ನಾನು ಈ ಮುಖಾಂತರ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ನಿರಂತರವಾಗಿರಲಿ. ಡೈಲಿ ನೋಡಿ ವಿಡಿಯೋನ, ನಿಮ್ಮ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಚೇಂಜ್ ಮಾಡ್ಕೋಬೋದು. ಆಗಿದೆ. ಆಮೇಲೆ ಇದಕ್ಕೆ ಇನ್ನೇನೇನು ಬೇಕು ಅಂತ ಹೇಳ್ತೀನಿ. ಅರ್ಧ ಬೌಲಷ್ಟು ಸಿಹಿ ಕುಂಬಳಕಾಯಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರಿಶಿನೂ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇಷ್ಟು ಹುಣಸೆ ಹಣ್ಣು. ಇಷ್ಟು ಹುಣಸೆ ಹಣ್ಣು. ಇದು ಆರ್ಲಿ ಸ್ವಲ್ಪ ರುಬ್ಕೊಂಡು ಬರೋಣ. ಈಗ ಒಗ್ಗರಣೆ ಕೊಡೋದಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ 1/4 ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋಣ. ಚಟ್ನಿ ಹಾಕ್ತಾ ಇದ್ದೀನಿ. ರುಚಿಕರವಾದ ಸಿಹಿ ಕುಂಬಳಕಾಯಿ ಚಟ್ನಿ ರೆಡಿ. ಇದು ದೋಸೆ, ರೊಟ್ಟಿ, ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಇದು ನಿಮ್ಗೆ ಅಕಸ್ಮಾತ್ ಸ್ವಲ್ಪ ನೀರಾಗಬೇಕು ಅಂದರೆ ಇನ್ನೊಂದು ಸ್ವಲ್ಪ ಫಿಲ್ಟರ್ ನೀರು ಸೇರಿಸ್ಕೊಳ್ಳಿ.
ಇಷ್ಟು ಒಳ್ಳೆ ರೆಸಿಪಿ ಹೇಳಿಕೊಟ್ಟಿದ್ದಕ್ಕೆ ನಾಗರತ್ನ ತುಂಬ ಥ್ಯಾಂಕ್ಸ್. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.